ಎಲ್ರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಏನಪ್ಪ ಅಂತಂದರೆ, ನಾನು ಬೆಳಗ್ಗೆ ಎಲ್ಲ ರೆಡಿಯಾಗಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಎಲ್ರಿಗೂ ಒಂದು ಹಾಯ್. ಎಲ್ಲರೂ ಬಸವ ಜಯಂತಿ ಮಾಡಿದ್ರೆ ಹೊಸ್ಲು ಸಾರಿಸ್ಬಿಟ್ಟು ಪೂಜೆ ಮಾಡಬೇಕು. ಮತ್ತು ಎಲ್ಲರೂ ಏನೇನು ತೊಗೊಂಡ್ರಿ ಬಸವ ಜಯಂತಿಗೆ? ಅಕ್ಷಯ ತೃತೀಯ, ಬಸವ ಜಯಂತಿ ಅಕ್ಷಯ ತೃತೀಯ, ಬಂಗಾರ ಬೆಳ್ಳಿ ಎಲ್ಲ ತಗೋಬೋದಂತೆ. ಸಚ್ಚಿದಾನಂದ ಬಾಬು ಅವರು ಹೇಳಿದ್ದಾರೆ, ಬಂಗಾರ ಬೆಳ್ಳಿ ಯಾರು ತೊಗೊಳಕ್ಕಾಗಲ್ವೋ ಅವರು 9 ಗುಲ್ಗಂಜಿ ಮತ್ತು 100 ಗ್ರಾಮ್ ಜೀರಿಗೆ ತಗೊಂಡು ಬಂದು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮುಂದಿನ ವರ್ಷದ ತನಕ ನಾನು ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ ನೀಟಾಗಿ. ಬಿಸಿನೀರು ತುಂಬ ಒಳ್ಳೆಯದು. ನಮ್ಮನೇಲಿ ನೀರಿರಲಿಲ್ಲ, ಹಂಗಾಗಿ ಎಲ್ಲ ಕೆಲಸ ಹಂಗೆ ಇತ್ತು. ಮೇನ್ ಕರೆಂಟ್ ಇರಲಿಲ್ಲ, ನೀರಿದ್ದಾವೆ ಬಟ್ ಮೇಲಕ್ಕೆ ಹೋಗೋಕ್ಕೆ ಕರೆಂಟ್ ಇಲ್ಲ, ಹಂಗಾಗಿ ಎಲ್ಲ ಕೆಲಸ ಹಂಗೆ ಬಾಕಿ ಆಗಿತ್ತು. ಬೇಗನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. 9 ದಿವಸ ಪಕ್ಷಿ ನೋಡಿ ಹೆಂಗೆ ಕೂಗ್ಕೊಂತ ಇದ್ದಾವೆ. 9 ಗುಲ್ಗಂಜಿ ಡಿಸ್ಟರ್ಬ್ ಆಗ್ತಾಯಿದೆ. 9 ಗುಲ್ಗಂಜಿ 100 ಗ್ರಾಮ್ ಜೀರಿಗೆ ಇವೆರಡು ತಂದು ಪೂಜೆ ಮಾಡಿ, ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಣ್ಣಿನ ದೀಪದಲ್ಲಿ, ಮಣ್ಣೇನೋ ಬೆಳ್ಳಿ ದೀಪ ಇಲ್ಲಾಂದರೆ ಮಣ್ಣಿನ ದೀಪ ಹೇಳಿದ್ದಾರೆ, ಅದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಬಿಟ್ಟು 2 ಪೂಜೆ ಮಾಡಿಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಮುಂದಿನ ವರ್ಷ ಅಕ್ಷಯ ತೃತೀಯವರೆಗೂ ಬೀರುವಾದಲ್ಲಿ ಇಡಿ ಅಂತ ಹೇಳಿದ್ದಾರೆ. ಅದನ್ನು ಇನ್ನೂ ಪ್ರೊಸೀಜರ್ ಇದೆ. ಅದು 9 ದಿವಸ ಮಾತ್ರ ಇಟ್ಟು ಆಮೇಲೆ ಪುನಃ ಅದನ್ನು ತೆಗೆದು ಏನೋ ಒಂದಷ್ಟೆಲ್ಲ ಹೇಳಿದ್ದಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನೀವು ಅಲ್ಲಿ ನೋಡಿ ತಿಳ್ಕೊಬೋದು. ನನಗೆ ಅಷ್ಟೊಂದಾಗಿ ಗೊತ್ತಾಗ್ತಾಯಿಲ್ಲ. ನನಗೆ ಎಷ್ಟು ಮಾತ್ರ ಗೊತ್ತೋ ಅದನ್ನ ಹೇಳ್ತಾ ಇದ್ದೀನಿ. ಮರ್ತೋಗ್ಬಿಡ್ತು, ನಾನು ಕೆಲಸ ಮಾಡೋ ಬ್ಯುಸಿನಾಗೆ. ಅದ್ರ ಪ್ರಕಾರ ನಾನು ಮಾಡ್ತೀನಿ, ಬಟ್ ಮರ್ತೋಗಿದೆ ನನಗೆ. ಮತ್ತು ನೋಡಿ, ಈರುಳ್ಳಿ ಕಟ್ ಮಾಡಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಬೇಗ ಶಾವಿಗೆ ಬಾತ್ ಮಾಡೋದಕ್ಕೆ. ಶಾವಿಗೆ ಬಾತ್ ಚೆನ್ನಾಗಿರುತ್ತೆ, ಪಾಯಸಕ್ಕೆ ಒಂದೇ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ವರ್ಷ ಅದನ್ನು ತಗೊಂಡೋಗಿ ನೀರಲ್ಲಿ ಬಿಡೋದಂತೆ, ಆ ಥರ ಹೇಳಿದ್ದಾರೆ. ಅದ್ರ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ನೀವು ಎಲ್ಲ ಮಾಡಿರಿ. ಎಲ್ಲರೂ ಬಂಗಾರ ತೊಗೋಬೇಕಂದ್ರೆ ಆಗಲ್ಲ. ಬಂಗಾರದ ಬೆಲೆ 10,000 ಆಗಿಬಿಟ್ಟಿದೆ. ನಮ್ಮಂಥರ ಬಂಗಾರ ತಗೊಳ್ಳೋದು ತುಂಬ ಕಷ್ಟ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆಗಿ ನೋಡಿ, ವಿಡಿಯೋ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮದು ಇನ್ನೊಂದು ಚಾನಲ್ ಇದೆ, ಅಡುಗೆ ಚಾನಲ್ಲು, ಜಬರ್ದಸ್ತ್ ಅಡುಗೆ ಅಂತ ಹೇಳ್ಬಿಟ್ಟು, ಅದನ್ನು ನೋಡಿ ಅದನ್ನು ಹಾರೈಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡೋರೆಲ್ರಿಗೂ ಹಬ್ಬದ ಶುಭಾಶಯಗಳು. ನಾನು ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಲೇಟ್ ಆಗುತ್ತೆ ಅಂತ ಪಾತ್ರೆಗಳೆಲ್ಲ ಹಂಗೆ ಬಿಟ್ಬಿಟ್ಟೆ. ಸ್ವಲ್ಪ ಅಲ್ಲಿಗಾಲೇ ಸಾಕಷ್ಟು ಟೈಮ್ ಆಗಿಬಿಟ್ಟಿತ್ತು, ಹೊಟ್ಟೆ ಹಸಿವು, ಹಂಗಾಗಿ ಸ್ವಲ್ಪ ತೊಳೆದು ಎತ್ತಿಟ್ಬಿಟ್ಟು ಆಮೇಲೆ ತೊಳೆಯೋಣ ಅಂತ. ಆ ಶಾವಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡು ಆದಮೇಲೆ ಮತ್ತೆ ಇದಕ್ಕೆ ಹಾಕೋದು. ಏನೋ ಬಿಸಿನೀರು ಈ ಕಡೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ, ಆಲೆ ಕಾದಿದೆ, ಆಫ್ ಮಾಡಿದ್ದೀನಿ ಸ್ಟೌವು. ಅದಕ್ಕೆ ಹಾಕಿದರೆ ಒಂದು ಸ್ವಲ್ಪ ಹಂಗೆ ಬೆಂದ್ಕೊಳ್ಳಂಗೆ ಆಗುತ್ತೆ. ಒಂದು ಅರ್ಧ ಬೆಂದ್ಕೊಂಡ್ರೆ ಸಾಕು. ಒಂದು ಅರ್ಧ ಬೆಂದ್ಕೊಂಡಾದಮೇಲೆ ನೋಡಿ, ತಳ ಹತ್ತೋಗ್ಬಿಟ್ಟಿದೆ, ನಾನು ನೋಡ್ಕೊಂಡೇ ಇಲ್ಲ.
ಒಂದು ಅರ್ಧ ಬೆಂದ ತಕ್ಷಣ ಯಾಕೆ ಅದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಬಿಡ್ಬೇಕು ಒಗ್ಗರಣೆ ಒಳಗೆ. ಒಗ್ಗರಣೆನೂ ಆಲ್ಮೋಸ್ಟ್ ಆಗಿದೆ, ಫುಲ್ಲು ಸೆಕೆ ಬರ್ತಾಯಿದೆ, ತಡೆಯೋಕ್ಕಾಗ್ತಾಯಿಲ್ಲ. ವಿಡಿಯೋ ಲೆಂತ್ ಆಗುತ್ತೆ ಅಂತ ತುಂಬ ಫಾಸ್ಟಲ್ಲಿ ಇಟ್ಟಿದ್ದೀನಿ. ನೋಡಿ ಅರ್ಧ ಆಗಿದೆ, ಅರ್ಧ ಬೆಂದಿದೆ, ಇನ್ನರ್ಧ ಒಗ್ಗರಣೆಯಲ್ಲಿ ಬೇಯುತ್ತೆ. ನೋಡಿ ಇದು ಬೋಂಡ ತೆಗಿತೀವಲ್ಲ ಎಣ್ಣೆಯಲ್ಲಿ, ಆ ಥರ ತಗೊಂಡು ಎತ್ತಾಕಿದ್ರೆ ಆಯಿತು. ನಾನು ಫಸ್ಟು ಅದಕ್ಕೆ ಪ್ಲೇಟ್ ಹಾಕ್ಬಿಟ್ಟು ಹಿಂಗೆ ಬಸ್ಕೊತಾ ಇದ್ದೆ. ಇವಾಗ ಈಸಿ ಐಡಿಯಾ ಹೆಂಗಪ್ಪ ಅಂದರೆ ಬೋಂಡ ಎತ್ತೋದಿದೆಯಲ್ಲ ಅದರಲ್ಲಿ ನೋಡಿ ಹಿಂಗೆ ತೆಗೆದು ಹಾಕೊಂಡ್ರೆ ಈಸಿಯಾಗಿರುತ್ತೆ. ಕೆಲವೊಂದು ಇರುತ್ತೆ ಟಿಪ್ಪು, ನಮ್ಗೆ ಗೊತ್ತೇ ಆಗಿರಲ್ಲ. ನಾನು ಫುಲ್ಲು ಬಿಸಿ ಅದು ಬಗ್ಗಿಸ್ತಾ ಇದ್ದೆ ಪ್ಲೇಟ್ ಹಾಕ್ಬಿಟ್ಟು, ಅದು ಕೈ ಮೇಲೆ ಬರೋದು. ನಂಚ್ಕೊಳ್ಳೋದಕ್ಕೆ ಮಾವಿನಕಾಯಿ ಹಚ್ತಾಯಿದ್ದೆ, ತುಂಬ ಟೇಸ್ಟಿಯಾಗಿದೆ ಮಾವಿನಕಾಯಿ. ಚೂರು ಹುಳಿನೂ ಇಲ್ಲ, ಏನೂ ಇದು ಇಲ್ಲ, ಹುಳಿ ಅನ್ನೋದೇ ಇಲ್ಲವೇ ಇಲ್ಲ, ತೆಂಗಿನಕಾಯಿ ಥರ ಇದೆ. ನೋಡಿ ಟಿಫನ್ ರೆಡಿ ಮಾಡಿ, ಟಿಫನ್ ತಿನ್ನೋರ್ಗೂ ಒಂದು ಸ್ವಲ್ಪ ಏನಾದರೂ ನೋಡೋಣ ಅಂತ. ಮಗಳು ಕರೆದೆ, ಮಗಳು ಅಂತ ಇದ್ದಾಳೆ. ಓದ್ಕೊತಾ ಇದ್ಲು. ಆಯಿತು, ಟಿಫನ್ ಆದರೆ ನೆಕ್ಸ್ಟು ಯಾರೆಲ್ಲ ಏನೇನು ತೊಗೊಂಡ್ರೆ ಅಕ್ಷಯ ತೃತೀಯಗೆ ಕಮೆಂಟ್ ಮಾಡಿ. ನಾನಂತೂ ಯಾವ ಬಂಗಾರನೂ ಇಲ್ಲ, ಬೆಳ್ಳಿ ಇಲ್ಲ. ಅಕ್ಷಯ ತೃತೀಯಗೆ ನೋಡಿ, ನಮ್ಮ ತಮ್ಮನ ಮನೆಯಿಂದ ನಮ್ಮಪ್ಪ ತಂದಿದ್ರಲ್ವ ಹಲಸಿನ ಹಣ್ಣು, ಇನ್ನೂ ಒಂದು ಕಟ್ ಮಾಡ್ತಾಯಿದ್ದೀನಿ. ಅವರೊಂದು 5 ಜನ ತೊಗೊಂಬಂದಿದ್ರು, ನಾನೊಂದು 3 ಕಳಿಸ್ದೆ, ಇನ್ನೊಬ್ಬ ತಮ್ಮನ ಮನೆಗೆ ಕಳಿಸ್ದೆ. ಇವೆರಡು ಒಂದು ಕಟ್ ಮಾಡಿದರು ನಮ್ಮಪ್ಪ, ಇನ್ನೊಂದು ನಾನು ಕಟ್ ಮಾಡ್ತಾಯಿದ್ದು, ಇನ್ನೊಂದು ಹಂಗೆ ಇಟ್ಟಿದ್ದೀನಿ ನೋಡಿ. ನನಗೆ ಕಟ್ ಮಾಡೋಕ್ಕೆ ಬರ್ತಾಯಿಲ್ಲ, ನಿಧಾನಕ್ಕೆ ಮೂವಿ ನೋಡ್ತಾ ಕಟ್ ಮಾಡಿದೆ. ಕನ್ನಡ ಮೂವಿ ನೋಡಿದೆ, ಅದರಲ್ಲಿ ಪೊಲೀಸು ಮಾಡಿದಾರಲ್ಲ ಅದು ನೋಡಿ. ಹಣ್ಣು ಇಷ್ಟು ಬಂದವು, ನಾನು ಅವಾಗ ತಿನ್ಕೊಂತ ಇಷ್ಟು ಬಂದವು.